ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವದ ಶುಭಾಶಯವನ್ನು ತಿಳಿಸ್ತಾ ಇವತ್ತು ಮೈಸೂರು ನಗರದಲ್ಲಿ ಅರಮನೆಯ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ಇವತ್ತು ಆದಿಚುಂಚನಗಿರಿ ಶಾಖಾ ಮಠದ ಮೈಸೂರು ಶ್ರೀ ಸೋಮನಾಥೇಶ್ವರ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಹಾಗೂ ಶಾಸಕರಾದಂಥ ಹರೀಶ್ ಗೌಡರು, ಶ್ರೀವತ್ಸಣ್ಣವರು, ಮಾಜಿ ಶಾಸಕರಾದಂಥ ನಾಗೇಂದ್ರಣ್ಣವರು, ಪ್ರತಾಪ್ ಸಿಂಹ ಅವರು ಹಾಗೂ ಇನ್ನೂ ಹಲವಾರು ಎಲ್ಲ ನಮ್ಮ ಮುಖಂಡರು ಎಲ್ಲರೂ ಸೇರಿ ಇವತ್ತು ಅವರೆಲ್ಲರ ಸಮ್ಮುಖದಲ್ಲಿ ಇವತ್ತು ನಂದಿ ಧ್ವಜಕ್ಕೆ ಚಾಲನೆ ನೀಡುವ ಮುಖಾಂತರ ಕೆಂಪೇಗೌಡ ಜಯಂತಿಯನ್ನು ಪ್ರಾರಂಭ ಮಾಡಿದರು. ಅದರ ಜೊತೆಯಲ್ಲಿ ಇವತ್ತು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಬೃಹತ್ ಮೆರವಣಿಗೆ ಇವತ್ತು ಹಮ್ಮಿಕೊಂಡಿದ್ದೀವಿ. ಇವತ್ತು ಅರಸು ರೋಡ್ ಮುಖಾಂತರ ಕಲಾಮಂದಿರ ತಲುಪ್ತದೆ. ನೀವು ನೋಡಿರ್ಬೋದು, ಇವತ್ತು ಒಂದು 5 ರೀತಿಯಾದಂಥ ಸ್ತಬ್ಧ ಚಿತ್ರಗಳನ್ನ ಇವತ್ತು ಕೆಂಪೇಗೌಡರ ಒಂದು ಸ್ತಬ್ಧ ಚಿತ್ರವನ್ನು ಮಾಡಿಸಿದ್ದೀವಿ. ಅದರ ಜೊತೆಯಲ್ಲಿ ಒಂದು 15ರಿಂದ 20 ಕಲಾ ತಂಡಗಳು ಮತ್ತು ಅದರ ಜೊತೆಯಲ್ಲಿ ಹಳ್ಳಿಕಾರ ರಸಗಳು ಅದನ್ನು ವಿಶೇಷವಾಗಿ ಇವತ್ತು ಎಲ್ಲ ಒಂದು ದೊಡ್ಡ ಮೆರವಣಿಗೆಯಲ್ಲಿ ಮಾಡ್ತಾಯಿದ್ದೀವಿ. ಇವತ್ತು ನಮ್ಮ ಒಕ್ಕಲಿಗರ ಬಂಧುಗಳಿರ್ಬೋದು, ಕೆಂಪೇಗೌಡರ ಅಭಿಮಾನಿಗಳು ಎಲ್ಲರೂ ದೊಡ್ಡ ಮಟ್ಟದಲ್ಲಿ ಸಂಖ್ಯೆಯನ್ನು ಸೇರಿ ಇವತ್ತು ಯಶಸ್ವಿಯಾಗಲಿಕ್ಕೆ ಕಾರಣೀಕರ್ತರಾಗಿದ್ದಾರೆ. ಅವ್ರಿಗೆಲ್ರಿಗೂ ನಮ್ಮ ಈ ಒಂದು ಕೆಂಪೇಗೌಡರ ಆಚರಣಾ ಸಮಿತಿ ವತಿಯಿಂದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ.